ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನು ಆಷಾಢ ಮಾಸ ಮುಕ್ತಾಯವಾಗ್ತದೆ, ನಂತರ ಶ್ರಾವಣ ಮಾಸ ಪ್ರಾರಂಭ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ, ತಾರೀಕು, ಟೈಮು, ವರಮಹಾಲಕ್ಷ್ಮಿ ಪೂಜೆಗೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಮೊದಲ ಸಲ ಈ ಹಬ್ಬ ಅಥವಾ ವ್ರತವನ್ನು ಮಾಡ್ತಾ ಇದ್ದೀರೋ ಅವರು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಎಲ್ಲರೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ನಾನು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವಾಗ, ಹೇಗೆ, ಯಾವ ಸಮಯದಲ್ಲಿ ಮತ್ತು ಏನೆಲ್ಲ ವಸ್ತುಗಳು ಬೇಕಾಗುತ್ತವೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. 2026 ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು, ಡೇಟು, ತಿಥಿ, ನಕ್ಷತ್ರ, ಆ ದಿನ ಶುಭಯೋಗ, ಹಾಗೆ ಆ ದಿನ ಯಾವ ಕಲರ್ ಸೀರೆಯನ್ನು ಉಟ್ಕೋಬೇಕು ಮತ್ತು ದೇವರಿಗೆ ಯಾವ ಕಲರ್ ಸೀರೆಯನ್ನು ತೆಗೆದುಕೊಳ್ಳಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ, ಅನುರಾಧ ನಕ್ಷತ್ರ, ಸೂರ್ಯೋದಯದ ಸಮಯ ಅನುರಾಧ ನಕ್ಷತ್ರ ಇರುತ್ತದೆ. ತದನಂತರ ಜ್ಯೇಷ್ಠ ನಕ್ಷತ್ರ ಬರುತ್ತದೆ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 21ನೇ ತಾರೀಕು ಶುಕ್ರವಾರ ಆಚರಣೆ ಮಾಡ್ತೇವೆ. ಆಗಸ್ಟ್ 20ನೇ ತಾರೀಕು ಗುರುವಾರ ಸಂಜೆ 5:50 ನವಮಿ ತಿಥಿ ಪ್ರಾರಂಭ ಆಗುತ್ತದೆ. ಆಗಸ್ಟ್ 21ನೇ ತಾರೀಕು ರಾತ್ರಿ 8:05 ಇರುತ್ತದೆ. ಆಗಸ್ಟ್ 20ನೇ ತಾರೀಕು ಬೆಳಿಗ್ಗೆ 5:40 ಅನುರಾಧ ನಕ್ಷತ್ರ ಇರುತ್ತದೆ. ಆಗಸ್ಟ್ 21ನೇ ತಾರೀಕು ಶುಕ್ರವಾರ 8:20 ತನಕ ಅನುರಾಧ ನಕ್ಷತ್ರ ಇರುತ್ತದೆ. ತದನಂತರ ಜ್ಯೇಷ್ಠ ನಕ್ಷತ್ರ ಬರುತ್ತದೆ. ನಮಗೆ ಸೂರ್ಯೋದಯದ ಸಮಯದಲ್ಲಿ ಅನುರಾಧ ನಕ್ಷತ್ರ ಇರುತ್ತದೆ. ಈ ಸಮಯದಲ್ಲೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಬಣ್ಣದ ಸೀರೆ ತಗೋಬೇಕು ಅಂದರೆ, ನೀವು ಯಾವುದೇ ಬಣ್ಣದ ಸೀರೆ ತಗೊಂಡ್ರೂ ಸಹ ಅದು ಬಾರ್ಡರ್ ಇರೋ ಸೀರೆನೇ, ಸಿಲ್ಕ್ ಸ್ಯಾರಿನೇ ತಗೋಬೇಕು. ಯಾಕಂದರೆ ಡಿಸೈನ್ ಇರೋ ಸೀರೆನ ದೇವರಿಗೆ ಉಡ್ಸೋಕೆ ಆಗಲ್ಲ. ಸೊ ಹಾಗಾಗಿ ಅದರಲ್ಲೂ ಮೇನ್ ಬಣ್ಣಗಳು ಯಾವ್ಯಾವು ಅಂದರೆ ಕೆಂಪು ಬಣ್ಣ, ಹಸಿರು ಬಣ್ಣ, ಯೆಲ್ಲೋ, ಆರೆಂಜ್, ಬ್ಲೂ ಈ ಥರ ಕಲರಲ್ಲಿ ಬಾರ್ಡರ್ ಇರೋ ಸೀರೆನ ತಗೊಳ್ಳಿ. ಬಾರ್ಡರ್ ಚಿಕ್ಕದಾದರೂ ಪರವಾಗಿಲ್ಲ, ದೊಡ್ಡದಾದರೂ ಪರವಾಗಿಲ್ಲ, ಬಾರ್ಡರ್ ಇರೋ ಸೀರೆನೇ ತಗೋಬೇಕು. ದೇವರಿಗೆ ಉಡಿಸುವ ಸೀರೆ ಸಹ ಕೆಂಪು ಅಥವಾ ಹಸಿರು ಬಣ್ಣದ ಸೀರೆ ಆದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೆಲವೊಬ್ಬರು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅದರ ಮಧ್ಯೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು. ಆ ಸಮಯದಲ್ಲಿ 2 ಕಳಸ ಇಡಬಹುದಾ ಇಡಬಾರದಾ ಅಂತ ಸ್ವಲ್ಪ ಜನಕ್ಕೆ ಗೊಂದಲ ಇರುತ್ತೆ. ಖಂಡಿತವಾಗಿಯೂ 2 ಕಳಸವನ್ನು ಇಡಬಹುದು. ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಸಪರೇಟ್ ಆಗಿ ಕೂರಿಸೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಒಂದು ಪೂಜೆಯನ್ನು ಬೆಳಿಗ್ಗೆ ಮಾಡಿ ಇನ್ನೊಂದು ಪೂಜೆಯನ್ನು ಸಂಜೆ ಮಾಡಬಹುದು. ವರಮಹಾಲಕ್ಷ್ಮಿ ಪೂಜೆಯನ್ನು ಸಾಮಾನ್ಯವಾಗಿ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುತ್ತೀವಿ. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ಹೇಗಿದ್ದರೂ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸಂಜೆ ಧೂಪ ದೀಪ ಎಲ್ಲ ಹಾಕೋದ್ರಿಂದ ಆ ಟೈಮಲ್ಲಿ ಒಂದು ಬೇರೆ ಕಳಸವನ್ನು ಇಟ್ಟು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಬಹುದು. ನೈವೇದ್ಯವನ್ನು ಸಪರೇಟಾಗಿ ಮಾಡಬೇಕಾ ಅಂತ ಏನೂ ಇಲ್ಲ. ವರಮಹಾಲಕ್ಷ್ಮಿಗೆ ಏನು ನೈವೇದ್ಯ ಮಾಡಿರ್ತೀವೋ ಅದನ್ನೇ
ವೈಭವ ಲಕ್ಷ್ಮಿಗೂ ಕೂಡ ನೈವೇದ್ಯ ಮಾಡಬಹುದು. ಮತ್ತು ಇನ್ನೊಂದು ಕನ್ಫ್ಯೂಷನ್ ಇರುತ್ತೆ, ಮನೆ ಯಾವಾಗ ಕ್ಲೀನ್ ಮಾಡಬೇಕು ಅಂತ. ಮನೆಯನ್ನು ನಾವು ವೈಭವ ಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಕ್ಲೀನ್ ಮಾಡಿರಬೇಕು. ಒಂದು ವೈಭವ ಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡಿದ ಮೇಲೆ ಮನೆ ಕ್ಲೀನ್ ಮಾಡಬಹುದಾ ಅಂತಲೂ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಆವಾಗಲೂ ಕ್ಲೀನ್ ಮಾಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಹಳೆ ವಸ್ತುಗಳು ಅವನ್ನೆಲ್ಲ ವೈಭವ ಲಕ್ಷ್ಮಿ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಮನೆಯಿಂದ ಹೊರಗೆ ಹಾಕಬೇಕು. ಯೂಸ್ ಮಾಡದೇ ಇರೋದು ಗಡಿಯಾರ ಮತ್ತು ಹಳೆ ವಸ್ತುಗಳು, ಧೂಳು ಯಾವುದನ್ನೇ ಆಗಲಿ ವೈಭವ ಲಕ್ಷ್ಮಿ ಪೂಜೆ ಮಾಡಿದ ಮೇಲೆ ಆ ಥರ ಮನೆ ಕ್ಲೀನ್ ಮಾಡಬಾರ್ದು. ಮತ್ತು ವೈಭವ ಲಕ್ಷ್ಮಿ ಪೂಜೆ ಆದಮೇಲೆ 1 ತಿಂಗಳಾಗಿರುತ್ತೆ ಅಲ್ವಾ, ಆಮೇಲೆ ಸ್ವಲ್ಪ ಮನೆಯೆಲ್ಲ ಧೂಳಾಗಿರುತ್ತೆ. ಆ ಟೈಮಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಬುಧವಾರ ಯಾವಾಗ ಬರುತ್ತೋ ಆವಾಗ ಮನೆಯನ್ನು ಕ್ಲೀನ್ ಮಾಡ್ಕೋಬಹುದು. ಮತ್ತು ಉಪವಾಸ ಇರಬೇಕಾ ಅಂತ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಮೊದಲನೇದಾಗಿ ಪೂಜೆ ಮಾಡೋರಿಗೆ ಉಪವಾಸ ಇದ್ದು ಪೂಜೆ ಮಾಡಬೇಕಾ ಅಂತ ಇರುತ್ತೆ. ವರಮಹಾಲಕ್ಷ್ಮಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಉಪವಾಸ, ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆ ಮಾಡೋದ್ರಿಂದ ಉಪವಾಸದ್ದೇನೂ ಇಲ್ಲ. ಮತ್ತು ವೈಭವ ಲಕ್ಷ್ಮಿ ಪೂಜೆ ಮಾಡೋರು ಉಪವಾಸ ಇರಲೇಬೇಕು ಅಂತ ಏನು ಕಡ್ಡಾಯವಾಗಿ ಇಲ್ಲ, ಆದರೆ ನಿಮ್ಮ ಕೈಲಿ ಇರ್ಬೋದು, ಹಾಗಂತ ಏನು ಕಡ್ಡಾಯ ಇಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.